ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಇಲ್ಲಿ ನಿಮಗೆ ತೋರಿಸ್ತಿರುವಂಥ ದೃಶ್ಯದಲ್ಲಿ ತಾವು ನೋಡ್ಬೋದು, ಕರ್ನಾಟಕ ಪ್ರಜಾಶಕ್ತಿ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಭ್ರಷ್ಟಾಚಾರ ನಿಗ್ರಹ ಸಮಿತಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸೇರಿಕೊಂಡು ನಗರದ ಪ್ರವಾಸಿ ಮಂದಿರದಿಂದ ಅಂಬೇಡ್ಕರ್ ವೃತ್ತವಾಗಿ ಶಿವಾಜಿ ವೃತ್ತದಿಂದ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಬಡವರ ಸಮಸ್ಯೆಗಳನ್ನು ಪರಿಹರಿಸದ ಮತ್ತು ಬಗೆಹರಿಸದ ಆರೋಪ ಹೊತ್ತಿರತಕ್ಕಂಥ ಉಪ ತಹಸೀಲ್ದಾರ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು, ಇಲ್ಲ ಅವರಿಗೆ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿ ಸಿಂಧೆ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಬಾವಿದೊಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅನೇಕ ದಿನಮಾನಗಳಿಂದ ಅಲ್ಲಿ ಠಿಕಾಣಿ ಹೂಡಿಕೊಂಡಿರತಕ್ಕಂಥ ಅಶೋಕ್ ರಾಜಗಿರ ಅವರನ್ನು ಉಪ ತಹಸೀಲ್ದಾರ್ ಸ್ಥಾನದಿಂದ ವರ್ಗಾವಣೆ ಮಾಡಬೇಕು, ಇಲ್ಲ ಅಮಾನತುಗೊಳಿಸಬೇಕು. ಯಾಕಂದರೆ ಸುಮಾರು ಅವರು ಯಾವಾಗ ಅಧಿಕಾರ ವಹಿಸಿಕೊಂಡಿದ್ದರೋ ಅವತ್ತಿನಿಂದ ಇವತ್ತಿನ ತನಕ ಬಡವರಿಗೆ, ನಿರ್ಗತಿಕರಿಗೆ ಮತ್ತು ರೈತರಿಗೆ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಅರ್ಜಿಗಳನ್ನು ಹಾಕಿದರೂ ಸಹ ಅಲ್ಲಿ ವಿಲೇವಾರಿ ಮಾಡದೆ ವಿನಾಕಾರಣ ಕಾಲಹರಣ ಮಾಡಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ತಿರಸ್ಕಾರ ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಇಲ್ಲಿ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಅವ್ರು ಆಡಿದ್ದೇ ಆಟ ಮಾಡಿದ್ದೇ ಆಟ ಆದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಜನವಾಡ ಹೋಬಳಿ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಅಶೋಕ್ ರಾಜಗಿರ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆದಿದ್ದಾರೆ. ಹೋಬಳಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ವೃದ್ಧಾಪ್ಯ ವೇತನವಾಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ಕಾಸ್ಟ್ ಇನ್ಕಮ್ ಆಗಿರ್ಬೋದು, ಅಥವಾ ಅಲ್ಲಿ ಜಾತಿ ಪ್ರಮಾಣ ಪತ್ರಗಳಾಗಿರ್ಬೋದು, ಅದಕ್ಕೆ ಇಲ್ಲ ಸಲ್ಲದ ಕಾರಣಗಳ ಕೊಟ್ಟು ತಿರಸ್ಕಾರ ಮಾಡುತ್ತಿದ್ದಾರೆ. ಅನೇಕ ಕಡುಬಡವರಿಗೆ BPL ಕಾರ್ಡ್ ಮತ್ತು ಪಡಿತರ ಕಾರ್ಡ್ಗಳನ್ನು ಮಂಜೂರಾತಿ ಮಾಡಲು ಕೂಡ ಅವರು ನಿಷ್ಕಾಳಜಿ ವಹಿಸುತ್ತಿದ್ದಾರೆ. ಇದರಿಂದ ಭಾಳಷ್ಟು ಜನರಿಗೆ ಸಮಸ್ಯೆ ಎದುರಾಗುತ್ತಿದೆ ಎಂದು ಅವರು ಆಗ್ರಹಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಅವರನ್ನು ವರ್ಗಾವಣೆ ಮಾಡಬೇಕು, ಇಲ್ಲವೇ ಇನ್ನೊಬ್ಬರನ್ನು ಅಲ್ಲಿಗೆ ನೇಮಕಗೊಳಿಸಬೇಕೆಂದು ಆಗ್ರಹಿಸಿ ಈಗಾಗಲೇ ಅನೇಕ ಬಾರಿ ಮನವಿ ಪತ್ರ ಸಲ್ಲಿಸಿದ್ದೇವೆ, ಆದರೂ ಕೂಡ ಮೇಲಧಿಕಾರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ ಎಂದು ಸಾಯಿ ಸಿಂಧೆ ಮತ್ತು ಸಂದೀಪ್ ಕಾಟೆ ಅವರು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕವಾಗಿ ರವಾನೆ ಮಾಡಿದ್ದಾರೆ. ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಂಗಮೇಶ್ ಬಾವಿದೊಡ್ಡಿ, ಸಾಯಿ ಸಿಂಧೆ ಮತ್ತು ಸಂದೀಪ್ ಕಾಟೆ, ಮಹೇಂದ್ರ ಹೊಸಮನಿ ಹಾಗೂ ಕೈಲಾಸ್ ವಿಳಾಸ್ಪುರ್, ಬೀರ್ಗೊಂಡ್ ಗೋಡಂಪಳ್ಳಿ, ವಿನೋದ್ ಸಿಂಧೆ, ಧನರಾಜ್ ಮೇತ್ರೆ, ಗುರು ನೆಮ್ತಾಬಾದ್, ವೆಂಕಟ್ ಒಡೆಯರ್, ಅನಿಲ್ ಮಡ್ಡೆ, ವಿಶಾಲ್ ದೊಡ್ಡಿ, ಜೇಮ್ಸ್ ಮಮದಾಪುರೆ ಅನೇಕ ಜನ ಮುಖಂಡರು ಸೇರಿಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿದರು. ವೃದ್ಧಾಪ್ಯ ವೇತನ, ಶಿಷ್ಯ ವೇತನ ಹಾಗೂ ಇನ್ನಿತರ ನಮ್ಮ ಸಮಸ್ಯೆಗಳಿಗೆ ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ಇನ್ನೂ ಒಂದು ವಾರದೊಳಗಾಗಿ ಅವರನ್ನು ವರ್ಗಾವಣೆ ಮಾಡದ ಹೋದ ಸಂದರ್ಭದಲ್ಲಿ ರಸ್ತೆಗಿಳಿದು ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮೇಲಾಧಿಕಾರಿಗಳಿಗೆ ಹೇಳಿ